ನಮಸ್ಕಾರ, ನ್ಯೂಸ್ 46ಗೆ ಸ್ವಾಗತ. ಯಾವ ರೀತಿ ಕಷ್ಟವನ್ನು ಅನುಭವಿಸಿದೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅಂದ್ರೆ ಬೆಂಗಳೂರಲ್ಲಿದ್ದಾರೆ. ಆ ಪ್ರೊಫೆಷನಲ್ಸ್ ಮಧ್ಯ ಹುಟ್ಟಿ ಬೆಳೆದಂತವರು ಒಬ್ಬ ಪ್ರೊಫೆಷನಲ್ ರಾಜೀವ್ ಗೌಡ್ರು. ಅಂದ್ರೆ ಅವರು ಇವತ್ತು ಬೆಂಗಳೂರಿನ ಜನಗಳ ಸಂಕೇತ. ಸಂಸಾರ ಸಾಕೋದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಬೆಲೆ ಏರಿಕೆ ಹೊರೆ ನಮ್ಮ ಮೇಲೆ ಹಾಕಿದ್ದಾರೆ 10 ವರ್ಷದಲ್ಲಿ. ಮೂರನೇದು, ಇವತ್ತು ಯಾವ ಐಟಮ್ ಮುಟ್ಟಿ ಎಲ್ಲಾದ್ರ ಮೇಲೂ ಒಂದು GST ಟ್ಯಾಕ್ಸ್, ಉಪ್ಪು ಮೇಲೆ ಟ್ಯಾಕ್ಸ್, ಮಜ್ಜಿಗೆ ಮೇಲೆ ಟ್ಯಾಕ್ಸ್, ಮೊಸರು ಮೇಲೆ ಟ್ಯಾಕ್ಸ್, ಮೈದಾ, ಗೋಧಿ ಎಲ್ಲ ಐಟಮ್ ಮೇಲೆ, ಅವಲಕ್ಕಿ ಮೇಲೆ ಕೂಡ GST ಟ್ಯಾಕ್ಸ್ ಮಾಡಿ ಅಮೆರಿಕಾಗೆ ಹೋಗಿ PhD ಮಾಡಿ ಆರಾಮಾಗಿ ಅಮೆರಿಕಾದಲ್ಲಿ ಜೀವನ ಮಾಡಬಹುದಾಗಿತ್ತು. ಒಳ್ಳೆ ಕೆಲಸ ಇತ್ತು. ಆದರೆ ನಮ್ಮ ದೇಶಕ್ಕೆ ವಾಪಸ್ ಹೋಗ್ಬೇಕು, ನಮ್ಮ ರಾಜ್ಯಕ್ಕೆ ವಾಪಸ್ ಹೋಗ್ಬೇಕು, ಕರ್ನಾಟಕದಲ್ಲಿ ಕೆಲಸ ಮಾಡಬೇಕು ಅಂತ ಅಮೆರಿಕಾದಲ್ಲಿ PhD ಮಾಡಿ ವಾಪಸ್ಸು ಬೆಂಗಳೂರಿಗೆ ಸ್ವಯಂ ಪ್ರೇರಣೆಯಿಂದ ಬಂದಂತವರು ಕೈಗೆ ಸಿಗ್ತಾರ. ಇಲ್ಲಿ 31 ಲಕ್ಷ ಜನ ಇದ್ದಾರೆ ವೋಟರ್ಸ್. ದೊಡ್ಡ ಕ್ಷೇತ್ರ. ಈ ಅಮ್ಮ ಅವ್ರಿಗೆ, ಅಕ್ಕ ಅವರಿಗೆ ವೋಟ್ ಹಾಕಿ ನಾವು ಗೆಲ್ಲಿಸ್ಬಿಟ್ಟು ನಾಳೆ ನಮ್ಮ ಪ್ರಾಬ್ಲಮ್ ಹೇಳ್ಕೊಳಕ್ಕೆ ಯಾರ ಹತ್ರ ಹೋಗ್ಬೇಕು ನಾವು? ಇವ್ರು ಯಾರ ಕೈಗೂ ಸಿಗೋದಿಲ್ಲ. ಗೆದ್ದು ಡೆಲ್ಲಿಗೆ ಹೋದ್ರೆ ಮತ್ತೆ ಇನ್ನು 5 ವರ್ಷಕ್ಕೆ ಬರ್ತಾರೆ. ಅದು ಬೆಂಗಳೂರು ನಾರ್ತ್ಗೆ ಬರ್ತಾರೋ ಅಥವಾ ಇನ್ನೊಂದು ಕ್ಷೇತ್ರಕ್ಕೆ ಹೋಗ್ತಾರೋ ಗೊತ್ತಿಲ್ಲ. ಅವಾಗ 4 ಕ್ಷೇತ್ರ ಬದಲಾಯಿಸಿದ್ದಾರೆ. ನಾಳೆ ಬೆಂಗಳೂರು ನಾರ್ತ್ ಬಿಟ್ಟು ಮುಂದಿನ ಎಲೆಕ್ಷನ್ ಇನ್ನೊಂದ್ ಕಡೆ ಹೋಗಿ ನಿಂತ್ಕೋತಾರೆ. ನಮ್ಮ ಹಳ್ಳಿ ಭಾಷೆಯಲ್ಲಿ ಟೂರಿಂಗ್ ಟ್ಯಾಕಿಸ್ ಅಂತಾರೆ. ಈ ಊರಿಂದ ಆ ಊರಿಗೆ, ಆ ಊರಿಂದ ಇನ್ನೊಂದು ಊರಿಗೆ. ನಾನ್ ಕೇಳಕ್ಕೆ ಬಯಸ್ತೇನೆ, ಅಕ್ಕ ಅವರೇ, ನೆಕ್ಸ್ಟ್ ಊರು ಯಾವ್ದು ನಿಮ್ದು? ಬೆಂಗಳೂರು ನಾರ್ತ್ ಆದ್ಮೇಲೆ ಇವಾಗ್ಲೇ ಹೇಳ್ಬಿಡಿ. ಅದು ಕೂಡ ಹಿಂಗೆ ಒಂದು ಕಡೆ ಇದ್ದು ಜನಗಳಿಗೆ ಕೆಲಸ ಮಾಡದೇ ಇರೋರು ಬೇಕಾ? ಜನಗಳ ಕೈಗೆ ಸಿಗದೆ ಇರೋರು ಬೇಕಾ? ಬೆಂಗಳೂರು ಅಂದ್ರೆ ಏನು ಅನ್ನೋ ಸಮಸ್ಯೆನೇ ಗೊತ್ತೇ ಇಲ್ಲದೆ ಇರೋರು ಬೇಕಾ? ಅಥವಾ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದು ಅಮೆರಿಕಾಗೆ ಹೋಗಿ ವಾಪಸ್ಸು ಬೆಂಗಳೂರಿಗೆ ಬಂದು ನಮ್ಮ ನಡುವೆ ಇದ್ಕೊಂಡು ಕೆಲಸ ಮಾಡ್ತಾ ಇರೋ ಹೈಲಿ ಕ್ವಾಲಿಫೈಡ್ ಲೋಕಲ್ ಕ್ಯಾಂಡಿಡೇಟ್ ರಾಜೀವ್ ಗೌಡ್ರು ಬೇಕಾ ಅನ್ನೋದನ್ನ ನೀವು ಜನಗಳಿಗೆ ಪ್ರಶ್ನೆ ಕೇಳಬೇಕು. ನಮ್ಮ ಪ್ರತಿಸ್ಪರ್ಧೆ ಕುಮಾರಿ ಶೋಭಾ ಕರಂದ್ಲಾಜೆ ಅವ್ರ ಬಗ್ಗೆ ಸ್ವಲ್ಪ ಹೇಳಿದೆ. ಇದು ವೈಯಕ್ತಿಕವಾಗಿ ನಾನು ಹೇಳ್ತಾ ಇಲ್ಲ, ಅವರ ಟ್ರ್ಯಾಕ್ ರೆಕಾರ್ಡ್ ಬಗ್ಗೆ ಹೇಳ್ತಾ ಇದ್ದೀನಿ. 2014 ಇಸ್ವಿಯಲ್ಲಿ ಒಂದು ಇಡಿ ಒಂದು ಕೇಸ್ ಹಾಕ್ತಾರೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮೇಲೆ, ಶೋಭಾ ಕರಂದ್ಲಾಜೆ ಮೇಲೆ. ಆ ಇಡಿ ಕೇಸ್ ಇನ್ನೂ ನಡೀತಾ ಇದೆ. 44 ಕೋಟಿ ದರೋಡೆ ಮಾಡಿದ್ದಾರೆ ಶೋಭಕ್ಕ ಅಂತ ಆ ಒಂದು ಆರೋಪ ಮಾಡುತ್ತೆ ಇಡಿ. ಆ ಇಡಿ ಕೇಸ್ನ ಇನ್ನೂ ಕ್ಲೋಸ್ ಮಾಡಿಲ್ಲ. ಅಷ್ಟು ಗಂಭೀರ ಈ ಒಂದು ಆರೋಪ ಅಂತ ಜ್ಞಾಪಕ ಇಟ್ಕೊಳ್ಳಿ. ಅದಾದ್ಮೇಲೆ ಏನಾಗುತ್ತೆ, ಶೋಭಕ್ಕ ಸರ್ಕಾರದ ವಿರುದ್ಧ ಕೇಸ್ ಹಾಕ್ತಾರೆ. ಅದು ಹೈಕೋರ್ಟ್ ಅದನ್ನ ಸ್ಟೇ ಕೊಡೋದಿಲ್ಲ. ಆವಾಗ ಏನಾಗುತ್ತೆ, ಮೋದಿಯವರು ಶೋಭಕ್ಕನ್ನ ಮಂತ್ರಿಮಂಡಲಕ್ಕೆ ಸೇರ್ಪಡಿಸ್ತಾರೆ. ಇದೇ ಮೋದಿಯವರು ನ ಖಾವುಂಗ ನ ಖಾನೆ ದುಂಗ, ನಾನು ಸ್ವಚ್ಛ ಆದ್ಮಿ ಅಂತ ಏನ್ ಮಾತಾಡ್ತಾರೆ, ಅಲ್ಲೆಲ್ಲರಿಗೂ ಗೊತ್ತಾಗೋಯ್ತು ನೀವು ಮಾತಾಡೋದೊಂದು ನೀವು ಮಾಡೋದಿನೊಂದು ಅಂತ. ಏಕೆಂತಂದ್ರೆ ನಿಜವಾಗ್ಲೂ ಯಾವ ಪ್ರಜಾಪ್ರಭುತ್ವದಲ್ಲಿ ಕೇಸ್ ಇಡಿ ಕೇಸ್ ಇರೋರ್ನ ಎಲ್ಲ ಕಡೆ ರಾಜೀನಾಮೆ ಮಾಡಿಸ್ತಾರೆ, ಇವ್ರನ್ನ ಸಂಪುಟ ಸಭೆಗೆ ಸೇರಿಸ್ತಾರೆ. ಅದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್.
ನಮ್ಮ ರೂಲ್ ಆಫ್ ಲಾ ಅಂತ ನಾವೇನು ಹೇಳ್ತೀವಿ ಅದನ್ನ ನಾಶ ಮಾಡಂತ ಒಂದು ಕೆಲಸ ಅದು. ಏಕೆಂತಂದ್ರೆ ಒಂದು ಸತಿ ಮಂತ್ರಿಮಂಡಲದ ಒಂದು ಭಾಗ ಆದ್ರೆ ಎವಿಡೆನ್ಸ್ ನ ಹಾಳು ಮಾಡ್ಬೋದು, ಈ ಪ್ರೆಷರ್ ತರ್ಬೋದು ಆಫೀಸರ್ಸ್ ಮೇಲೆ. ಆ ತರ ಆದ್ರೆ ಏನಕ್ಕೆ ಇರ್ಬೇಕು ಈ ತರ ಇಡಿ ಈ ತರ ಒಂದು ಸಂಸ್ಥೆ ಅಂತ ನೀವು ಯೋಚನೆ ಮಾಡಬೇಕು. ಆ ಕೇಸ್ ಇನ್ನೂ ಇದೆ. ಆ ಕೇಸು ಶೋಭಕ್ಕನ ಅಫಿಡೇವಿಟ್ ನಲ್ಲಿ ನೋಡಿದ್ರೆ ಬಹಳ ಒಂದು ಹೈಡ್ ಮಾಡಕ್ಕೆ ಔಷಧಕ್ಕೆ ಪ್ರಯತ್ನ ಪಟ್ಟಿದ್ರು ಹಿಂದಿನ ಬಾರಿ. ಅದನ್ನ ಪ್ರೈವೇಟ್. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.